ಎಲ್ರಿಗೂ ನಮಸ್ಕಾರ. ಚಿಂತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇವತ್ತಿನ ದಿನ ನಾವು ಒಬ್ಬ ಸ್ಪರ್ಧಾರ್ಥಿ ತನ್ನ ಸ್ಪರ್ಧಾ ಜೀವನದಲ್ಲಿ ತನ್ನ ಒಂದು ಸ್ಪರ್ಧಾತ್ಮಕ ತಯಾರಿಯಲ್ಲಿ ಯಾವ ತರಹ ಅವನು ತಯಾರಿಯನ್ನು ಮಾಡಬೇಕು, ಎಷ್ಟು ಗಂಟೆ ಓದಬೇಕು, ಏನೇನೆಲ್ಲ ಓದಬೇಕು, ಯಾವ ತರಹ ಓದಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೆಸರು ಏನಿದೆ ಚಿಂತನ. ಏನು ಚಿಂತನ ಅಂದರೆ? ಚಿಂತನ ಅಂದರೆ ರಚನಾತ್ಮಕವಾದ ಯೋಚನೆ ಅಂತ ಅರ್ಥ. ಏನಿದು ರಚನಾತ್ಮಕತೆ ಅಂದರೆ? ಹೊಸದನ್ನ ಯೋಚನೆ ಮಾಡೋದು, ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಅಂತ ಕರೀತಾರೆ. ಏನಿದು ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಅಂದ್ರೆ? ಈಗ ಕ್ರಿಕೆಟ್ ಆಡ್ತಿರ್ತಾರೆ, ಕ್ರಿಕೆಟ್ ಆಡುವಾಗ ನೀವು ನೋಡ್ತಿರ್ತೀರ, ಈಗ IPL ಕೂಡ ನಡೀತಾ ಇದೆ, ನೀವು ತಾವೆಲ್ಲ ಗಮನಿಸ್ತಿರ್ಬೋದು. ಕವರ್ ಡ್ರೈವ್, ಸ್ಟ್ರೈಟ್ ಡ್ರೈವ್ ಅಥವಾ ಫುಲ್ ಶಾಟ್, ಈ ತರ ಹಲವಾರು ಶಾಟ್ಗಳನ್ನ ಒಬ್ಬ ಬ್ಯಾಟ್ಸ್ಮನ್ ಆಡ್ತಿರ್ತಾರೆ. ಆದರೆ ರಚನಾತ್ಮಕತೆ ಅಂದ್ರೆ ಏನು? ಇವೆಲ್ಲ ರೆಗ್ಯುಲರ್ ಶಾಟ್ಸ್. ಬಟ್ ರಚನಾತ್ಮಕ ಶಾಟ್ಸ್ ಅಂದ್ರೆ ಏನು? ಸ್ಕೂಪ್ ಶಾಟ್ಸ್, ಸ್ವಿಚ್ ಹಿಟ್ ಅಂತ ಕರಿತೀವಿ. ಇವಾಗ ಸೂರ್ಯಕುಮಾರ್ ಯಾದವ್ ಅಂತ ಒಬ್ಬ ಕ್ರಿಕೆಟಿಗರ್ ಇದ್ದಾರೆ, ಅವರು ರಿವರ್ಸ್ ಸ್ಕೂಪ್ ತುಂಬಾ ಫೇಮಸ್ ಇದೆ. ಆಮೇಲೆ ಡೇವಿಡ್ ವಾರ್ನರ್, ಗ್ಲೆನ್ ಮ್ಯಾಕ್ಸ್ವೆಲ್, ಈ ತರ ಅವರು ಸ್ವಿಚ್ ಹಿಟ್ ಅನ್ನು ಹೊಡಿತಿರ್ತಾರೆ. ಇದೆಲ್ಲ ರಚನಾತ್ಮಕ ಹೊಡೆತಗಳು ಅಂತ ಅರ್ಥ. ಈ ತರಹ ರಚನಾತ್ಮಕವಾದ ಆಟಗಳನ್ನು ನೀವು ಆಡಿದ್ದೇ ಆದರೆ, ರಚನಾತ್ಮಕವಾಗಿ ನೀವು ಓದಿದ್ದೇ ಆದರೆ, ನೀವು ಈ ಒಂದು ಸ್ಪರ್ಧಾತ್ಮಕ ಜೀವನದಲ್ಲಿ ತಾವು ಯಶಸ್ಸನ್ನ ಗಳಿಸ್ತೀರಿ. ಅದಕ್ಕೋಸ್ಕರ ನಾವು ಹೇಳ್ತೀವಿ ನೋಡಿ, ಅವರಿವರ ಜೊತೆ ಸೇರುವ ಬದಲು ಅರಿವಿರುವವರ ಜೊತೆ ಸೇರುವುದೇ ಬಲು ಉತ್ತಮ ಅಂತ ಕರಿತೀವಿ. ಅಂದ್ರೆ ಏನು? ಏನೇನೇನು ಓದಬಾರದು, ಯಾವುದು ಪರೀಕ್ಷೆಗೆ ಬರುತ್ತೆ ಅದನ್ನ ಮಾತ್ರ ಓದಬೇಕು. ನೀವು ಎಲ್ಲವನ್ನೂ ಓದಿ ಪಂಡಿತ ಆಗಿ ಜ್ಞಾನಿ ಆದ್ರೆ ನಿಮಗೆ ಕೆಲಸ ಸಿಗಲ್ಲ. ನೀವು ಆ ಥರ ನೀವು ಪಂಡಿತ ಆಗ್ಬೇಕಾಗಿದ್ರೆ ನೀವು ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕು, ಇಲ್ಲಿ ಬರಬಾರದು. ಸೊ ಅದಕ್ಕೋಸ್ಕರ ಸ್ಪರ್ಧಾತ್ಮಕ ಜೀವನದಲ್ಲಿ ನೀವು ಏನನ್ನ ಕೇಳ್ತಾರಲ್ಲ ಅದನ್ನ ಮಾತ್ರ ಓದ್ಬೇಕು. ಅದ್ ಹೆಂಗ್ ಗೊತ್ತಾಗುತ್ತೆ? ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಓದೋಣ ಗೊತ್ತಾಗುತ್ತೆ. ಅದನ್ನ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯದ ಮಟ್ಟಿಗೆ ಎಷ್ಟನ್ನ ತಿಳ್ಕೊಳ್ಳಿ, ತಾವುಗಳು ಇದನ್ನ ಕೇಳ್ತಾರೆ ಅಷ್ಟನ್ನ ಮಾತ್ರ ಓದ್ಬೇಕು. ಅಷ್ಟನ್ನು ಮಾತ್ರ ಓದಿ ನಾವು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು. ಅಂದ್ರೆ ಮಾತ್ರ ಒಳ್ಳೆಯ ಫಲಿತಾಂಶ ಸಿಗಕ್ಕೆ ಸಾಧ್ಯ ಇದೆ. ಇನ್ನು ಒಬ್ಬ ಸ್ಪರ್ಧಾರ್ಥಿ ಏನೇನೆಲ್ಲ ಮಾಡಬೇಕು? ಮೊದಲನೇದಾಗಿ, ಒಬ್ಬ ಸ್ಪರ್ಧಾರ್ಥಿ ದಿನಕ್ಕೆ 25 ತಾಸು ಓದ್ಬೇಕು, 2 ವರ್ಷ ಓದ್ಬೇಕು, 10 ವರ್ಷ ಓದ್ಬೇಕು ಅಂತ ತುಂಬಾ ಜನ ನೀವು ಕೇಳಿರ್ತೀರಾ. ಆ ಥರ ಎಲ್ಲ ಬೇಕಾಗಿಲ್ಲ. ದಿನಕ್ಕೆ 6 ತಾಸು ಓದಪ್ಪ ನೀನು, ಸಾಕು. ದಿನಕ್ಕೆ 6 ತಾಸು ನೀವು ಓದ್ಬೇಕು ಅನ್ನೋದು ನೆನಪಿಟ್ಕೊಳ್ಳಿ. ಇನ್ನು ಎರಡನೇದು, ಪ್ರತಿ ದಿವಸ ನೀವು ಅರ್ಧ ಗಂಟೆ ಒಂದು ಕನ್ನಡ ದಿನಪತ್ರಿಕೆ, ಅರ್ಧ ಗಂಟೆ ಒಂದು ಇಂಗ್ಲಿಷ್ ದಿನಪತ್ರಿಕೆಯನ್ನು ಓದಬೇಕು. ಯಾವ್ದಾದ್ರು ಓದಿ, ನಿಮ್ಮ ಮನಸ್ಸಿಗೆ ಬಂದಿರೋದು ಓದಿ. ಬಟ್ ಆದ್ರೆ ಪ್ರತಿದಿನ ಓದಲೇಬೇಕು. ಯಾಕೆ ಓದಬೇಕು? ಕನ್ನಡ ದಿನಪತ್ರಿಕೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕನ್ನಡವಿದೆ. ನೀವು ಇವತ್ತು SD FD ಅಂತ ಹಿಡ್ಕೊಂಡು ಬೇರೆ ಯಾವುದೇ ದೊಡ್ಡ KS IAS ಪರೀಕ್ಷೆಗಳನ್ನ ಬರೆದ್ರು ಕೂಡ ಕನ್ನಡ ಭಾಷೆ ತುಂಬಾ ಮುಖ್ಯ. ಶುದ್ಧ ಬರವಣಿಗೆ ತುಂಬಾ ಮುಖ್ಯ, ಶುದ್ಧ ಓದು ತುಂಬಾ ಮುಖ್ಯ, ಒತ್ತಕ್ಷರ ದೀರ್ಘಾಕ್ಷರ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ಕನ್ನಡ ದಿನಪತ್ರಿಕೆನ ಓದಲೇಬೇಕು. ಇನ್ನು ಆಂಗ್ಲ ದಿನಪತ್ರಿಕೆ ಅದಕ್ಕೆ ಓದಬೇಕು ನೀವು. ಅದಕ್ಕೋಸ್ಕರನೇ ಭಾಷೆಯ ಹಿಡಿತ, ಆಂಗ್ಲ ಭಾಷೆ ಹಿಡಿತ, ಯಾವ ಪದ ಯಾವ ಸಫಿಕ್ಸ್ ಆದ ತಕ್ಷಣ ಯಾವ ಪದ ಬರುತ್ತೆ, ಪ್ರಿಫಿಕ್ಸ್ ಆದ ತಕ್ಷಣ ಬರುತ್ತೆ, ಈ ತರ ಹಲವಾರು ಭಾಷಾಂತರ ಕೌಶಲ್ಯಗಳನ್ನ, ಭಾಷಾ ವಿನ್ಯಾಸಗಳನ್ನ ತಾವು ತಿಳ್ಕೊಳ್ಳಲಿಕ್ಕೆ ಆಂಗ್ಲ ದಿನಪತ್ರಿಕೆಯನ್ನ ತಾವು ಓದಲೇಬೇಕು. ಇನ್ನು ಮೂರನೇದೇನಂದ್ರೆ, ನಾವು ಮುಖ್ಯವಾಗಿ ಇಷ್ಟ ಪುಸ್ತಕ ಓದಿದ್ರೆ ಪಾಸ್ ಆಗ್ತೀವ ಅದನ್ನು ಓದ್ಬೇಕು. ಬಟ್ ಅದನ್ನ ತುಂಬಾ ಕಡಿಮೆ. ಅದಕ್ಕಿಂತ ಮುಂಚೆ ತಾವುಗಳು ಏನ್ ಮಾಡ್ಬೇಕು? ತರಗತಿ 6ರಿಂದ ಚಾಲು ಮಾಡ್ಬೇಕು. ಚಿಕ್ಕ ಪುಟ್ಟ ಹೆಜ್ಜೆಗಳ ಮೂಲಕ ನಾವು ಓದೋದಕ್ಕೆ ಶುರು ಮಾಡಬೇಕು. ತರಗತಿ 6, 7, 8, 9, 10 ಈ ತರ ಓದ್ತಾ ಹೋದಾಗ ನಾವುಗಳು ಯಶಸ್ಸನ್ನ ಪಡಲಿಕ್ಕೆ ಸಾಧ್ಯ ಇದೆ. ಗಣಿತ, ಸಮಾಜ ವಿಜ್ಞಾನ, ಆಮೇಲೆ ಭಾಷೆ ಪುಸ್ತಕಗಳು ಏನಿದಾವೆ 6ನೇ ತರಗತಿ, ಅದು ರಾಜ್ಯ ಮಟ್ಟದಾಗಿರ್ಬೋದು, ಅಂದ್ರೆ DSERT ಆಗಿರ್ಬೋದು ಅಥವಾ NCERT ಆಗಿರ್ಬೋದು, ಯಾವ್ದಾದ್ರು ತಮಗೆ ಇಷ್ಟವಾಗಿರುವ ಪುಸ್ತಕಗಳನ್ನ ತಾವುಗಳು ಓದಿ, ಆ ಓದೋದ್ರ ಮೂಲಕ ತಾವುಗಳು ತಮ್ಮ ತಯಾರಿಯನ್ನ ಶುರು ಮಾಡಿ, ಯಾವ ತರಹ ಓದ್ಬೇಕು, ಹೇಗೆ ಓದ್ಬೇಕು, ಏನೇನೆಲ್ಲ ಓದ್ಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ತಾವುಗಳು ಮುಖ್ಯವಾಗಿ ಮೊದಲು ದಿನಪತ್ರಿಕೆ ಓದೋದಕ್ಕೆ ಶುರು ಮಾಡಿ, ಆ ನಂತರ 6ನೇ ತರಗತಿ ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡಿ. ಏನು ಓದ್ತೀರಾ? ಬರೀ ತಿಳ್ಕೊಳ್ಳೋಕೆ ಓದಿ. ಮೊದಲನೇ ಸಲ ತಿಳ್ಕೊಳ್ಳೋಕೆ ಓದ್ಬೇಕು, ನೆನಪಿಟ್ಕೊಳ್ಳೋಕೆ ಓದ್ಬಾರ್ದು. ಏನು ಬರೆದರೆ ತಿಳ್ಕೊಳ್ಳೋಕೆ ಓದ್ಬೇಕು. ಆ ತರ ತಿಳ್ಕೊಳ್ಳೋಕೆ ಓದೋದಕ್ಕೆ ಶುರು ಮಾಡಿ. ನಮ್ಮ ಚಿಂತನ ಅಕಾಡೆಮಿ ಒಂದು ಪ್ಲಾಟ್ಫಾರ್ಮ್ನ ನಾವು ತಾವುಗಳು Instagram ಅಥವಾ YouTube ಅಲ್ಲಿ ಖಂಡಿತವಾಗಿ ಫಾಲೋ ಮಾಡಿ. ಇದರ ಮೂಲಕ ನಾವು ತಯಾರಿಯನ್ನು ಶುರು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.